ಇದನ್ ತಗೊಳ್ಳಿ. ಈಗ ವಾಲ್ ಕ್ಲಾಕ್ ಅಲ್ಲಿ ನಂಬರ್ ಇರುತ್ತಲ್ಲ, ಅದೇ ತರ ನಂಬರ್ ಹಾಕ್ಬೇಕು. ಹಾಗ್ ನೋಡ್ಬಾರ್ದು. ನೀವು ಫಸ್ಟ್ ನೋಡಿರ್ತೀರಲ್ಲ, ಅದನ್ನ ನೆನ್ಪ್ ಮಾಡ್ಕೊಂಡ್ ಬರಿಬೇಕು. ಶಂಕ್ರಿ, ಯಾರ ಹತ್ರನೋ ಮಾತಾಡ್ದಾಗಿತ್ತು? ಯಾರಲ್ಲಿ? ಕಪ್ಪಬಟ್ಟೆ ಹಾಕೊಂಡ್ ಗಡ್ಡ ಬಿಟ್ಕೊಂಡಿದ್ರಲ್ಲ, ಅವ್ರು ಮಾತಾಡಿಸ್ತಿದ್ರು ಅಮ್ಮ ಅವ್ರೆ. ಹೌದಾ? ಏನಂತೆ? ನೀವ್ ಯಾರ, ನಿಮ್ ಹೆಸ್ರೇನಾ, ನೀವ್ ಎಲ್ಲಿಂದ ಬಂದದ್ದು ಅಂತೆಲ್ಲ ಕೇಳ್ತಾ ಇದ್ರು. ನಾನ್ ಧೈರ್ಯವಾಗಿ ಉತ್ತರ ಕೊಟ್ಟಿವ್ನಿ. ಅಭಿರಾಮಿ ವಿಷಯನ ಜಾಸ್ತಿ ಚರ್ಚೆ ಮಾಡ್ಬೇಡ ಅವನ ಹತ್ರ. ನಂಗ್ ಗೊತ್ತಿಲ್ವೇ? ಬರ್ದೆ ಡಾಕ್ಟ್ರೆ. ಕರೆಕ್ಟಾಗಿ ಬರ್ದಿದೀಯ. ಇವತ್ತು ಡೇಟ್ ಏನು? ಶಿವಗಾಮಿ, ಇವತ್ ಡೇಟ್ ಏನು? ಯಾರನ್ನು ಕೇಳ್ಬಾರ್ದು, ನೀನೇ ಹೇಳ್ಬೇಕು. ಓಕೆ, ಇದು ಯಾವ ತಿಂಗಳು, ಯಾವ ವರ್ಷ? 2026. ಓಕೆ, ಯಾವ ತಿಂಗಳು? ಗೊತ್ತಿಲ್ಲ. ಓಕೆ, ಇವತ್ತು ಯಾವ ದಿವಸ? ಅಂದ್ರೆ ಮಂಡೇನಾ, ಟ್ಯೂಸ್ಡೇನಾ, ವೆಡ್ನೆಸ್ಡೇನಾ? ಹಾ, ಹೇಳಿ. ಮರ್ತೋಯ್ತು. ಸರಿ, ಓಕೆ. ಅವಾಗ್ಲೇ ನಾನು 3 ಪದಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಅದ್ಯಾವುದು ಹೇಳಿ ನೋಡೋಣ. ಒಂದು ಕ್ಯಾಲೆಂಡರು, ಆಮೇಲೆ ಇನ್ನೊಂದು. ಹಾ, ಹೇಳಿ. ಮರ್ತೋಯ್ತು. ಹಾ, ಸರಿ. ಇವ್ರ ಹೆಸರೇನು? ಇವ್ರು ನಿಮ್ಗೆ ಏನಾಗ್ಬೇಕು? ಇವಳು ನಮ್ಮ ಅಕ್ಕ ಶಿವಗಾಮಿ. ನಿಮ್ಮ ಗ್ರಾಜುಯೇಷನ್ ಎಲ್ ಮಾಡಿರೋದು? ಗ್ರಾಜುಯೇಷನ್ ಹಂಗಂದ್ರೆ? ಅಂದ್ರೆ ನಿಮ್ಮ ಡಿಗ್ರಿ ಎಲ್ ಮಾಡಿರೋದು, ಯಾವ ಕಾಲೇಜು ಅಂತ. ನಾನಾ ಅದೆಲ್ಲ ಓದಿಲ್ವಲ್ಲ ನಾನು. ಸರಿ, ಆಯ್ತು. ನೀವೆಷ್ಟು ಓದಿರೋದು? 5th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್. ಓ, ಡಾಕ್ಟರ್, ನನ್ನ ತಂಗಿಗೆ ಮೆಮೊರೀಸ್ ಎಲ್ಲ ಮತ್ತೆ ವಾಪಸ್ ಬರಬಹುದಾ? ಇವರಿಗೆ ಮೆಮೊರಿ ರಿಕವರಿ ಆಗೋದಿಕ್ಕೆ ಪಾಸಿಬಿಲಿಟೀಸ್ ಇದೆ ಮೇಡಮ್. ನೀವ್ ಇವ್ರ ಹತ್ರ ಹಳೆ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರ್ಬೇಕು. ಹಳೆ ಫೋಟೋಸ್ನೆಲ್ಲ ತೋರಿಸ್ಬೇಕು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಹಾಗೇನೆ ಅವ್ರು ಎಲ್ಲೆಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾರೋ ಆ ಜಾಗಕ್ಕೆ ಮತ್ತೆ ಮತ್ತೆ ಕರ್ಕೊಂಡು ಹೋಗ್ಬೇಕು. ಹಾಗೆಲ್ಲ ಮಾಡಿದ್ರೆ ಯಾವ ಸಮಯದಲ್ಲಾದ್ರೂ ಮೆಮೊರಿ ವಾಪಸ್ ಬರ್ಬೋದು. ನಾನೊಂದಷ್ಟು ಮೆಡಿಸಿನ್ನ ನಿಮ್ಗೆ ಮೆಸೇಜ್ ಮಾಡ್ತೀನಿ, ಅದನ್ನ ಡೈಲಿ ಕೊಡಿ. ನೀವು ಅವ್ರ ಜೊತೆ ಮಾತಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಅದು ಅಲ್ಲದೆ ಹಳೆ ವಿಷಯಗಳನ್ನ ಮತ್ತೆ ಮತ್ತೆ ಕೇಳ್ತಾನೆ ಇರ್ಬೇಕು. ಸರಿ ಡಾಕ್ಟರ್, ಮಾಡ್ತೀನಿ. ಓಕೆ, ಬನ್ನಿ. ಆರ್ಯ, ನೀವ್ಯಾರೋ ಅಂತ ಗೊತ್ತಾಗಿಲ್ಲ. ನಾನ್ ರಾಕಿ. ಸ್ವಲ್ಪ ಆಚೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡೋದಿತ್ತು. ಇಲ್ಲೇ ಮಾತಾಡ್ಬೋದಲ್ವಾ?